ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ತಾವು ಬೆಂಬಲಿಸುವ ಪಾರ್ಟಿಗಳಿಗೆ ಬಕೆಟ್ ಹಿಡಿಯೋವರೆಗೂ ಜನರ ಸಮಸ್ಯೆಗಳನ್ನ ಓಪನ್ ಆಗಿ ಮಾತಾಡುವ ಶಕ್ತಿ ಸಾಮರ್ಥ್ಯ ಯಾರಿಗೂ ಬರಲ್ಲ. ಅದು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಯಾವುದೇ ಪಕ್ಷ ಆಗಲಿ, ಜನರ ಒಳಿತಿಗೆ ಶ್ರಮಿಸದ ಪಕ್ಷಗಳು ಇದ್ರೂ ಒಂದೇ, ಇಲ್ದಿದ್ರು ಒಂದೇ. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡದೆ ಪಕ್ಷಗಳಿಗೆ ಬಕೆಟ್ ಹಿಡಿದ್ರೆ ಹಿಂಗೆ ಆಗೋದು. ಇವರು ಕಡಿಮೆ ಮಾಡಲ್ಲ, ಅವರು ಕಡಿಮೆ ಮಾಡಲ್ಲ. ಅವ್ರು ಮಾಡಿದ ಸರಿ, ಇವ್ರು ಮಾಡಿದ ತಪ್ಪು, ಅಥವಾ ಇವ್ರು ಮಾಡಿದ ಸರಿ, ಅವ್ರು ಮಾಡಿದ ತಪ್ಪು. ಇದೇ ರಾಜಕೀಯ ಆರೋಪ ಪ್ರತ್ಯಾರೋಪದಲ್ಲಿ ನಮ್ಮ ಜೀವನಗಳು ಹಾಳಾಗ್ತಾ ಇದೆ. ಒಂದು ದಿನ ಬೀದಿಗೆ ಬರ್ತೀವಲ್ಲ, ಆವಾಗ ನಮ್ಮ ಜನರಿಗೆ ಗೊತ್ತಾಗುತ್ತೆ. ಅಲ್ಲಿವರೆಗೆ 200 ಆಗಲಿ 300 ಆಗಲಿ ನಾವು ಹಾಕಿಸ್ಕೊತೀವಿ, 200 ಆಗಲಿ 300 ಆಗಲಿ ನಾವು ಪೆಟ್ರೋಲ್ನ ಹಾಕಿಸ್ಕೊಂಡು ನಾವು ಓಡಾಡ್ತೀವಿ ದೇಶಕ್ಕೋಸ್ಕರ. ನಿಮ್ಮ ಹತ್ರ ದುಡ್ಡಿದೆ ರೀ, ಹಾಕಿಸ್ಕೊತೀರಿ. ದುಡ್ಡಿಲ್ದೇ ಇರೋರು ಏನು ಮಾಡೋಣ? ಬರೀ ನಡ್ಕೊಂಡು ಓಡಾಡಬೇಕಷ್ಟೆ. ನಡ್ಕೊಂಡು ಓಡಾಡೋದು ಹೋಗಲಿ, ಕೇವಲ ಇದು ವಾಹನಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಇನ್ನು ವರ್ಸ್ಟ್ ದಿನಗಳನ್ನು ನೋಡೋದು ಬಾಕಿ ಇದೆ. ಆವಾಗಲೂ ಇದೇ ಡೈಲಾಗ್ ಹೇಳ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ಮುಂದಕ್ಕೆ ಹೋಗೋಣ. ಹಾಸನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ದಿನನಿತ್ಯ ಓಡಾಡೋಕೆ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು. ಪದೇ ಪದೇ ಹೀಗೆ ಬೆಲೆ ಏರಿಸಿದ್ರೆ ಓಡಾಡೋದು ಹೇಗೆ? ದಿನಬಳಕೆ ವಸ್ತುಗಳ ಬೆಲೆ ಏರಿಸಿದ್ರೆ ಜೀವನ ಮಾಡೋದು ಹೇಗೆ ಅಂತ ಹಾಸನದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನದಿಂದ ದಿನಕ್ಕೆ ಚಿನ್ನದ ದರದಂತೆ ಏರ್ತಾನೆ ಹೋಗ್ತಾ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ. 10 ದಿನಗಳಲ್ಲಿ 3 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ನ ದರ ಏರಿಕೆ ಆಗಿದೆ. ಇದರಿಂದ ಏನು ವಾಹನ ಸವಾರರು ನಿಜವಾಗ್ಲೂ ಕೂಡ ಹೈರಾಣ ಆಗಿದ್ದಾರೆ. ಹಾಸನದಲ್ಲಿಯೂ ಕೂಡ ನಾವೀಗ ಕೆಂಚಾಂಬ ಸರ್ವಿಸ್ ಸ್ಟೇಷನ್ ಪೆಟ್ರೋಲ್ ಬಂಕ್ ನಲ್ಲಿ ಇದ್ದೇವೆ. ಇಲ್ಲೂ ಕೂಡ ಬೈಕ್ ಸವಾರರು ಅನಿವಾರ್ಯ ಕಾರಣದಿಂದ ಪೆಟ್ರೋಲ್ ಡೀಸೆಲ್ ಪ್ರತಿನಿತ್ಯ ಬಳಕೆ ಆಗುವಂತಹ ಇಂಧನವನ್ನ ಈಗಾಗಲೇ ತುಂಬಿಸ್ತಾ ಇದ್ದಾರೆ. ಆದ್ರೆ ವಾರಕ್ಕೆ ಅಂದ್ರೆ 10 ದಿನಗಳಲ್ಲಿ 3 ಬಾರಿ ಇವತ್ತು ಕೂಡ 95 ಪೈಸೆ ಹೆಚ್ಚಳವಾಗಿರೋದು ಗ್ರಾಹಕರಿಗೆ ಗಾಯದ ಮೇಲೆ ಬರೆ ಎಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಏನು ಬೈಕ್ ಸವಾರರಿದ್ದಾರೆ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗಾಗಲೇ ಸರ್ 10 ದಿನದಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಗೆ ಆಗಿರೋ ಅಂಥದ್ದು. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇದ್ರ ಬಗ್ಗೆ ಜಾಸ್ತಿ ನಾವು ಮೋದಿ ಸರ್ ಹತ್ರ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಹೊರೆ ಆಗುತ್ತೆ. ಪ್ರತಿಯೊಂದು ವಿಚಾರನ್ನು ಯೋಚನೆ ಮಾಡಿ ಮಾಡಬೇಕಾದಂಥ ಕಾರ್ಯಕ್ರಮ. ಪ್ರತಿಯೊಬ್ಬರಿಗೂ ರೈತರಿಗೂ ತೊಂದರೆ ಆಗುತ್ತೆ. ನಾವು ಹೊಲ ಓಡಿಸ್ಬೇಕಾದ್ರೆ ಇವತ್ತು ಪ್ರತಿಯೊಬ್ಬರಿಗೂ ನಾವು ಟ್ರ್ಯಾಕ್ಟರ್ ಒಂದು ಲೇಬರ್ ಎಲ್ಲ ಹೆಚ್ಚಾಗುತ್ತೆ. ಹುಷಾರಾಗಿ ಕೆಲಸ ಮಾಡೋದನ್ನ ಒಬ್ಬ ಹುದ್ದೆಯಲ್ಲಿ ಇರೋದ್ರಿಂದ ಕೆಲಸ ಮಾಡಬೇಕು. ಓಕೆ, ಮತ್ತೆ ಇನ್ನೊಬ್ರು ಗ್ರಾಹಕರಿದ್ದಾರೆ, ಅವ್ರನ್ನು ಮಾತನಾಡಿಸ್ತಾ ಹೋಗೋಣ. ಸರ್ ಈಗಾಗಲೇ ಪ್ರತಿನಿತ್ಯ ಬೇಕಾಗಿರುವಂತಹ ಡೀಸೆಲ್ ಪೆಟ್ರೋಲ್ 10 ದಿನದಲ್ಲಿ 3 ಬಾರಿ ದರ ಏರಿಕೆ ಆಗಿರೋ ಅಂತದ್ದು ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಇದು ಬೆಲೆ ಏರಿಸಿರೋದು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾನು ಕೇಳ್ತೀನಿ. ಸೆಂಟ್ರಲ್ ಗೌರ್ಮೆಂಟು ಏರಿಸಿದ್ರೆ ದೇಶದ ಅಭಿವೃದ್ಧಿ ದೃಷ್ಟಿಯಲ್ಲಿ ಜಾಸ್ತಿ ಆಗಿರುತ್ತೆ. ಸ್ಟೇಟ್ನವ್ರು ಏರಿಸಿದ್ರೆ ಜನಸಾಮಾನ್ಯರಿಗೆ ಹೊರೆ ಮಾಡೋಕ್ಕೋಸ್ಕರ ಏರಿಸಿರ್ತಾರೆ ಅಷ್ಟೇ. ಇದು ಸೆಂಟ್ರಲ್ ಗೌರ್ಮೆಂಟ್ ದೇಶದ ನಾಗರಿಕನಿಗೆ ಹೆಲ್ಪ್ ಆಗಲಿ ಅಂತಲೇ, ಅಭಿವೃದ್ಧಿ ಆಗಲಿ ಅಂತಲೇ ಮಾಡ್ತಾರೆ. ಮೋದಿ ಅಲ್ಲಿ ಮಾಡ್ತಾ ಇರೋದ್ರಲ್ಲಿ ಏನು ತಪ್ಪಿಲ್ಲ. ಇಲ್ಲಿ ಮಾಡ್ತಾ ಇರೋದು ದೇಶ ಕರ್ನಾಟಕನ ಹಾಳು ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟ್ನವರು ರೈಸ್ ಮಾಡ್ತಾ ಇರೋದು. ನಮ್ಮ ದುಡ್ಡು ಕಿತ್ಕೊಟ್ಟು ಬೇರೆಯವ್ರಿಗೆಲ್ಲ ಹಾಕೋಕ್ಕೋಸ್ಕರ ನಮ್ಮ ಇಲ್ಲಿ ಪೆಟ್ರೋಲ್ ರೇಟ್ ರೈಸ್ ಮಾಡ್ತಾ ಇರೋದು ಸರ್. ದೇಶದ ಅಭಿವೃದ್ಧಿ ದೃಷ್ಟಿಯಲ್ಲಿ ಮೋದಿ ಮಾಡ್ತಾ ಇರೋದು ಕರೆಕ್ಟ್ ಇದೆ. ಜಾಸ್ತಿ ಮಾಡಿದ ತಕ್ಷಣ ನಮ್ಗೊಂಚೂರು ಮನಸ್ಸಿಗೆ ನೋವು ಇಲ್ದಂಗೆ ಸೆಂಟ್ರಲ್ ಗೌರ್ಮೆಂಟ್ ರೈಸ್ ಮಾಡಿದ್ರೆ ನಾವು ದುಡ್ಡು ಕೊಟ್ಟು ತಗೋತೀವಿ ಪೆಟ್ರೋಲ್. ಒಂಚೂರು ಮನಸ್ಸಿಗೆ ಬೇಜಾರು ಮಾಡ್ತಾರೆ. ಅಂದ್ರೆ ಗ್ರಾಹಕರಿಗೆ ಹೊರೆ ಆಗ್ತಿದ್ಯಾ ಅಂತ ಸರ್? ಹೊರೆ ಸರ್, ಇದು ಹೊರೆ ಅಂತ ಅನ್ನಕ್ ಬರಲ್ಲ. ಯಾಕೆಂದ್ರೆ ದೇಶ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರೋದು ಸರ್. ಇದು ಅವ್ರ ಸ್ವಂತಕ್ಕೋಸ್ಕರ ಏನು ಮಾಡ್ಕೊತಾ ಇಲ್ವಲ್ಲ. ಅಭಿವೃದ್ಧಿ ಬೇರೆ ದೇಶಗಳು ಟ್ಯಾಲಿ ಮಾಡ್ಕೊಂಡ್ರೆ ನಮಗೆ ಆಗ ಅರಿವಾಗುತ್ತೆ. ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆನೂ ಈ ಪೆಟ್ರೋಲ್ ರೇಟ್ ಯಾಕೆ ರೈಸ್ ಆಯ್ತೈತೆ ಅಂತ ಥಿಂಕ್ ಮಾಡಿದ್ರೆ, ಹೊರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಶೀಲನೆ ಮಾಡ್ಕೊಂಡ್ರೆ ನಮ್ಗೆ ಯಾಕೆ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಜಾಸ್ತಿ ಥಿಂಕ್ ಆಗುತ್ತೆ. ಬಟ್ ಈ ಬೇರೆ ನಮ್ಮ ದೇಶದಲ್ಲಿ ಜಾಸ್ತಿ ಮಾಡಿದ್ರೆ, ಸ್ಟೇಟ್ ಗೌರ್ಮೆಂಟ್ ಜಾಸ್ತಿ ಮಾಡ್ತಿರೋದು ಮಾತ್ರ ನಮ್ಗೆ ಹೊರೆನೇ ಬಿಡಿ. ಇವರು ಇದಿಷ್ಟು ಹಾಸನದ ವಾಹನ ಸವಾರರ ಮಾತು. ಅಂದ್ರೆ ಅನಿವಾರ್ಯ ಕಾರಣಗಳಿಂದ ನಾವು ಪೆಟ್ರೋಲ್ ಮತ್ತೆ ಡೀಸೆಲ್ ನ ತುಂಬಿಸಲೇಬೇಕಾಗಿದೆ ಅನ್ನೋ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದು. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.